ನಮಸ್ಕಾರ. ಮೈಸೆಲ್ಫ್ ಸುಮಾ, ಅಸಿಸ್ಟೆಂಟ್ ಪ್ರೊಫೆಸರ್, ಡಿಪಾರ್ಟ್ಮೆಂಟ್ ಆಫ್ ಪೊಲಿಟಿಕಲ್ ಸೈನ್ಸ್. ಈ ಸೆಷನ್ 11 ಮಾಡ್ಯೂಲ್ ಫಸ್ಟ್, ಆ್ಯಡ್ ಆ್ಯಂಡ್ ಅಡ್ವೈಸರಿ ಬಾಡೀಸ್. ಏನು ಆ್ಯಡ್ ಆ್ಯಂಡ್ ಅಡ್ವೈಸರಿ ಬಾಡೀಸ್? ಸಾರ್ವಜನಿಕ ಆಡಳಿತದಲ್ಲಿ ಸಾರ್ವಜನಿಕ ನಿಗಮ ಮಂಡಳಿಗಳ, ಸಾರ್ವಜನಿಕ ನಿಗಮ ಸಂಸ್ಥೆಗಳ ಬಗ್ಗೆ ಇವತ್ತು ನಾವು ಕುರಿತು ಅಧ್ಯಯನವನ್ನು ಮಾಡೋಣ. ಇಲ್ಲಿ ನಾವು ಸಾರ್ವಜನಿಕ ಆಡಳಿತವನ್ನು ಆಧುನಿಕವಾಗಿ ತೆಗೆದುಕೊಂಡಾಗ ಬಹಳ ವಿಶಾಲವಾದಂತಹ ವ್ಯಾಪ್ತಿಯನ್ನು ಹೊಂದಿರುವಂಥದ್ದನ್ನು ಕಾಣ್ತೀವಿ. ಅಂದರೆ ಸಾರ್ವಜನಿಕ ಆಡಳಿತ ಅನ್ನುವಂಥದ್ದು ಆಧುನಿಕ ಸರ್ಕಾರಿ ಪದ್ಧತಿಯಲ್ಲಿ ಒಂದು ನಿಗಮ ಮಂಡಳಿಗಳನ್ನು, ಸರ್ಕಾರಕ್ಕೆ ಅಡ್ವೈಸರಿ ಆಗಿ ನಿಗಮ ಮಂಡಳಿಗಳನ್ನು ಹೊಂದಿರುವಂತಹ ಒಂದು ಬೃಹತ್ ಸಂಸ್ಥೆಯನ್ನು ನಾವಿಲ್ಲಿ ಕಾಣ್ತೀವಿ. ಹಾಗಾಗಿ ನಾವು ಸಾರ್ವಜನಿಕ ಸಂಸ್ಥೆಗಳು, ಸಾರ್ವಜನಿಕ ಉದ್ಯಮಗಳು, ಸರ್ಕಾರಿ ಸಂಸ್ಥೆಗಳು ಎಂಬ ಹೆಸರನ್ನು ನಾವು ಈ ಅಡ್ವೈಸರಿ ಬಾಡೀಸ್ಗೆ ಕರಿತೀವಿ. ಅಂದರೆ ಇಲ್ಲಿ ಸರ್ಕಾರವೊಂದೇ ಸಾರ್ವಜನಿಕವಾಗಿ ಕೆಲಸ ಕಾರ್ಯವನ್ನು ಮಾಡಲಿಕ್ಕೆ ಸಾಧ್ಯವಾಗ್ತಾ ಇಲ್ಲ. ಏಕೆಂದರೆ ಸುಖಿ ಕಲ್ಯಾಣದ ರಾಜ್ಯದ ವ್ಯವಸ್ಥೆಯಲ್ಲಿ ವಿಶಾಲವಾದಂತಹ ವ್ಯಾಪ್ತಿಯನ್ನು ಹೊಂದಿ ಜನತೆಯ ಕರ್ತವ್ಯ, ಹಕ್ಕುಗಳು ಎಲ್ಲದಕ್ಕೂ ರಕ್ಷಣೆಯನ್ನು ನೀಡುವಂತಹ ಜವಾಬ್ದಾರಿ ಇವತ್ತು ವಿಶಾಲವಾಗ್ತಾ ಇದೆ. ಹಾಗಾಗಿ ಆ ಸರ್ಕಾರದ ಹೊರೆಯನ್ನು ಸ್ವಲ್ಪ ಮಟ್ಟಿಗೆ ಮಾಡಲಿಕ್ಕೆ ಈ ಆ್ಯಡ್ ಆ್ಯಂಡ್ ಅಡ್ವೈಸರಿ ಬಾಡೀಸ್ ಅನ್ನುವಂತಹದ್ದನ್ನು ನಾವು ಸಾರ್ವಜನಿಕ ಸಂಸ್ಥೆಗಳು, ಸಾರ್ವಜನಿಕ ಉದ್ಯಮಗಳು ಹಾಗೂ ಸರ್ಕಾರಿ ಸಂಸ್ಥೆಗಳು ಎಂಬ ಒಂದು ಪದಗಳಿಂದ ಕರೆಯುವುದರ ಮೂಲಕ ಪ್ರಸ್ತುತ ರಾಜ್ಯದ ಒಂದು ಕಾರ್ಯವ್ಯಾಪ್ತಿ ಸೀಮಿತವಾಗಿರದೆ ಇದು ನಮ್ಮ ವ್ಯಾಪಾರ ಮತ್ತು ಕೈಗಾರಿಕಾ ಒಂದು ಪ್ರದೇಶಗಳ ಕ್ಷೇತ್ರಕ್ಕೂ ಸಹ ಇವತ್ತು ಪ್ರವೇಶವನ್ನು ಮಾಡ್ತಾ ಇದೆ. ಏಕೆಂದರೆ ಸಾರ್ವಜನಿಕವಾಗಿ ಮೂಲಭೂತವಾದಂತಹ ಅಗತ್ಯತೆಗಳನ್ನು ಪೂರೈಸಬೇಕಾಗಿರುವಂಥದ್ದು ಬಹಳ ಮುಖ್ಯ. ಅಂದರೆ ಸಾರ್ವಜನಿಕ ಮೂಲಭೂತ ಸೌಕರ್ಯಗಳನ್ನು ಕೊಡುವಂಥದ್ದು ಇಲ್ಲಿ ಸಾರ್ವಜನಿಕ ಆಡಳಿತದಲ್ಲಿ ಬಹಳ ಮುಖ್ಯವಾದಂತಹ ಅಂಶವಾಗಿರುತ್ತೆ. ಹಾಗಾಗಿ ಅದನ್ನು ಪ್ರೋತ್ಸಾಹಿಸುವ ಜವಾಬ್ದಾರಿಯನ್ನು ನಾವು ಹೊತ್ಕೊಂಡು ಈ ಒಂದು ರಾಜ್ಯದ ಸಾಮಾಜಿಕ, ಆರ್ಥಿಕ ಒಂದು ಕ್ಲಿಷ್ಟ ಸಮಸ್ಯೆಗಳನ್ನು ಹೋಗಲಾಡಿಸುವ ಸಲುವಾಗಿ ಕೈಗಾರಿಕಾ ಒಂದು ವ್ಯಾಪಾರ ಇವೇ ಮೊದಲಾದ ಆರ್ಥಿಕ ಕ್ಷೇತ್ರದಲ್ಲಿ ರಾಜ್ಯದ ಒಂದು ಪ್ರವೇಶಕ್ಕೆ ಪ್ರತ್ಯೇಕವಾದಂತಹ ಫಲವನ್ನು ನಾವು ಕಾಣುವಂಥದ್ದೇ ಆ್ಯಡ್ ಆ್ಯಂಡ್ ಅಡ್ವೈಸರಿ ಬಾಡೀಸ್ ಅಂತೇಳಿ ನಾವು ಕಾಣ್ತೀವಿ. ಅಂದರೆ ಇವತ್ತು ರಾಜ್ಯದ ಆರ್ಥಿಕ ಮತ್ತು ಸಾಮಾಜಿಕ ವಲಯನ ಪ್ರಗತಿಯನ್ನು ಕಾಣಬೇಕು. ಆರ್ಥಿಕ ಮತ್ತು ಸಾಮಾಜಿಕ ವಲಯ ತನ್ನ ಅಭಿವೃದ್ಧಿಯನ್ನು ಕಂಡುಕೊಳ್ಬೇಕು ಅಂದಾಗ, ಅದನ್ನು ಸವಾಲನ್ನು ಎದುರಿಸಬೇಕು ಅಂದಾಗ ರಾಜ್ಯಕ್ಕೆ ಒಂದು ಆರ್ಥಿಕತೆ ಅನ್ನುವಂಥದ್ದು ಬಹಳ ಮುಖ್ಯವಾಗುತ್ತೆ. ಅದನ್ನು ನಾವು ಒಂದೇ ವಲಯದಿಂದ ಕಾಣಲಿಕ್ಕೆ ಸಾಧ್ಯವಾಗಲ್ಲ. ಅದನ್ನು ಇವತ್ತಿನ ಒಂದು ಆಧುನಿಕ ಪ್ರಪಂಚದ, ಆಧುನಿಕ ಪ್ರಜಾಪ್ರಭುತ್ವದ ಯುಗದಲ್ಲಿ ಒಂದು ಕೈಗಾರಿಕಾ ಮತ್ತು ವ್ಯಾಪಾರದ ಮೊದಲಾದ ಆರ್ಥಿಕ ಕ್ಷೇತ್ರದಲ್ಲಿ ಆ ಪ್ರವೇಶದ ಫಲವನ್ನು, ಅಂದರೆ ಸಾರ್ವಜನಿಕ ಆಡಳಿತದಲ್ಲಿ ಕೈಗಾರಿಕಾ ಮತ್ತು ವ್ಯಾಪಾರದ ಪ್ರವೇಶ ಆಗುವುದರ ಮೂಲಕ ಆ್ಯಡ್ ಆ್ಯಂಡ್ ಅಡ್ವೈಸರಿ ಬಾಡೀಸ್ಗಳನ್ನು ಇಲ್ಲಿ ಕಾಣ್ಬೋದು ಅಂತ ವ್ಯಕ್ತಪಡಿಸಲಾಗಿದೆ. ಹಾಗಾದರೆ ಇದನ್ನು ಬ್ರಿಟನ್ನಿನಲ್ಲಿ ಮೊಟ್ಟ ಮೊದಲ ಬಾರಿಗೆ 1850ರ ಸಂದರ್ಭದಲ್ಲಿ ಕಾಣ್ತೀವಿ. ತದನಂತರ ಹಲವು ದೇಶಗಳಲ್ಲಿ ಬಂತು. ಅಮೇರಿಕಾದಲ್ಲೂ ಸಹ ಇವತ್ತು ಅಷ್ಟೊಂದು ಅಮೇರಿಕ ದೇಶ ನಾವು ಮುಂದುವರೆದಿದೆ ಅಂತೀವಿ ಅಂದಾಗ ಅಲ್ಲಿನ ಕೈಗಾರಿಕಾ ಮತ್ತು ಆರ್ಥಿಕ ವ್ಯಾಪಾರದ ಅಭಿವೃದ್ಧಿಯ ಕ್ಷೇತ್ರದ ವಲಯವನ್ನು ಸಾರ್ವಜನಿಕವಾಗಿ ಅಭಿವೃದ್ಧಿಯನ್ನು ಪಡಿಸುವುದರ ಮೂಲಕ ಇವತ್ತು ನಾವು ಆ ಒಂದು ಅಭಿವೃದ್ಧಿ ಹೊಂದಿದಂತಹ ರಾಷ್ಟ್ರಗಳನ್ನು ಏನು ಕಾಣ್ತಾ ಇದ್ದೀವಿ ಅಂದಾಗ ಅಲ್ಲಿ ಹೇಗಿದೆ ಅನ್ನುವಂಥದ್ದನ್ನು ನೋಡ್ತೀವಿ. ಅಲ್ಲಿ ನೀವು ನೋಡ್ಬೋದು, ರಸ್ತೆ, ರೈಲ್ವೆ ಮತ್ತು ಆಂತರಿಕ ಜಲಮಾರ್ಗಗಳಾಗಿರ್ಬೋದು, ಇನ್ನು ಜೀವ ವಿಮಾ ನಿಗಮ LIC ಈ ಥರ ಅಂತಹದ್ದನ್ನು ನಾವು ಸಹ ನಮ್ಮ ರಾಜ್ಯದಲ್ಲಿ, ನಮ್ಮ ದೇಶದಲ್ಲೂ ಸಹ ಹಲವಾರು ರೀತಿಯಾದಂತಹ ಒಂದು ನಿಗಮಗಳ, ಪ್ರಾಧಿಕಾರಗಳನ್ನು ಹೊಂದಿ ಇವತ್ತು ಆ್ಯಡ್ ಆ್ಯಂಡ್ ಅಡ್ವೈಸರಿ ಬಾಡೀಸು ಒಂದು ಸಾರ್ವಜನಿಕ ಉದ್ದೇಶಗಳ ಸರ್ಕಾರದ ಅಸ್ತಿತ್ವಕ್ಕೆ ತಂದಿರುವಂತಹ ಸಂಸ್ಥೆಗಳಾಗಿ ಇವತ್ತು ಕಾರ್ಯನಿರ್ವಹಿಸ್ತಾ ಇರುವಂಥದ್ದನ್ನು ಕಾಣ್ತೀವಿ. ಅಂದರೆ ಇಲ್ಲಿ ಸಾರ್ವಜನಿಕ ಉದ್ದೇಶಗಳನ್ನು ಈಡೇರಿಸಬೇಕು ಅಂದಾಗ
ಈ ಸೇವಾ ಕ್ಷೇತ್ರದ ವಲಯವನ್ನು ನಾವು ಕೈಗಾರಿಕಾ ಮತ್ತು ವ್ಯಾಪಾರ ವಲಯಗಳ ಒಂದು ಸಾರ್ವಜನಿಕ ನಿಗಮ ಸಂಸ್ಥೆಗಳ ಮೂಲಕ ಅದನ್ನು ನಿರ್ವಹಿಸಿದಾಗ ಹೇಗೆ ಸಾರ್ವಜನಿಕ ಸೇವಾ ಕ್ಷೇತ್ರ ವಲಯ ಅಭಿವೃದ್ಧಿಯನ್ನು ಕಾಣುತ್ತೆ ಅನ್ನುವಂತಹ ದೃಷ್ಟಿಯನ್ನು ಇಟ್ಕೊಂಡು ಇವತ್ತು ಆ್ಯಡ್ ಆ್ಯಂಡ್ ಅಡ್ವೈಸರಿ ಬಾಡೀಸ್ ಒಂದು ಕಮಿಟಿಯನ್ನು ನಾವು ಸಾರ್ವಜನಿಕ ಒಂದು ಭಾಗಿತ್ವದಲ್ಲಿ ಕಾಣುವಂತಹ ಅಂಶಗಳನ್ನು ಇಲ್ಲಿ ನೋಡ್ತೀವಿ. ಹಾಗಾದರೆ ಅದಕ್ಕೆ ನಮ್ಮ ಕೆಲವೊಂದು ತಜ್ಞರು ವ್ಯಾಖ್ಯಾನ ನೀಡಿದರೆ ಇಲ್ಲಿ ನೋಡಿ. ಒಂದು ಡಿಮಾಕ್ LE ಅವರ ಪ್ರಕಾರ ಆ್ಯಡ್ ಆ್ಯಂಡ್ ಅಡ್ಯಾಕ್ ಅಡ್ವೈಸರಿ ಬಾಡೀಸ್ ಅಂದರೆ ಏನು ಅನ್ನುವಂಥದ್ದಕ್ಕೆ ಪ್ರೊಫೆಸರ್ ಡಿಮಾಕ್ DLE ಅನ್ನುವಂಥವ್ರು ಹೇಳ್ತಾರೆ, ಆರ್ಥಿಕ ಚಟುವಟಿಕೆ ನಡೆಸುವ ಗುರಿಯನ್ನು, ಪ್ರಮುಖವಾಗಿ ನಮಗೆ ಆರ್ಥಿಕ ಕ್ಷೇತ್ರವನ್ನು ನಡೆಸುವ ಗುರಿಯನ್ನು ಹೊಂದಿದ್ದು ಕಾನೂನಿನ ಚೌಕಟ್ಟಿನಲ್ಲಿ ಅಸ್ತಿತ್ವಕ್ಕೆ ಬಂದಿರುವ ಸಾರ್ವಜನಿಕ ಒಡೆತನದ ಸಂಸ್ಥೆಗಳೇ ಈ ಆ್ಯಡ್ ಆ್ಯಂಡ್ ಅಡ್ಯಾಕ್ ಅಡ್ವೈಸರಿ ಬಾಡೀಸ್. ಆರ್ಥಿಕ ಚಟುವಟಿಕೆಯನ್ನು ನಡೆಸುವ ಗುರಿಯನ್ನು ಹೊಂದಿದ್ದು ಕಾನೂನಿನ ಚೌಕಟ್ಟಿನಲ್ಲಿ ಅಸ್ತಿತ್ವಕ್ಕೆ ಬಂದಿರುವ ಸಾರ್ವಜನಿಕ ಒಡೆತನದ ಸಂಸ್ಥೆಗಳೇ ಆ್ಯಡ್ ಅಡ್ಯಾಕ್ ಆ್ಯಂಡ್ ಅಡ್ವೈಸರಿ ಬಾಡೀಸ್ ಅಂತ ಪ್ರೊಫೆಸರ್ ಡಿಮಾಕ್ ಅವರು ಕರೀತಾರೆ. ಇನ್ನು ಮುಂದಿನದಾಗಿ ನಾವು ನೋಡಿದಾಗ ಪ್ರೊಫೆಸರ್ WV ರಾಬಿನ್ಸ್ ಅವರ ಪ್ರಕಾರ ನೋಡಿದಾಗ ರಾಬಿನ್ಸ್ ಅವರು ಏನಂತ ಹೇಳ್ತಾರೆ, ಸಾರ್ವಜನಿಕ ನಿಗಮಗಳು ವಾಣಿಜ್ಯ ಮತ್ತು ಕೈಗಾರಿಕಾ ಕ್ಷೇತ್ರದಲ್ಲಿನ ಕಾರ್ಯಚಟುವಟಿಕೆಗಳನ್ನು ನಿರ್ವಹಿಸಿಕೊಂಡು ಹೋಗುವ ಸರ್ಕಾರಿ ಒಡೆತನದ ಸಂಸ್ಥೆಗಳಾಗಿವೆ. ಇವೇ ಆ್ಯಡ್ ಆ್ಯಂಡ್ ಅಡ್ವೈಸರಿ ಬಾಡೀಸ್. ಸಾರ್ವಜನಿಕ ನಿಗಮಗಳ ವಾಣಿಜ್ಯ ಮತ್ತು ಕೈಗಾರಿಕಾ ಕ್ಷೇತ್ರವನ್ನು ಇಲ್ಲಿ ಒಂದು ರೀತಿ ಕಾಮರ್ಸ್ ಆ್ಯಂಡ್ ಇಂಡಸ್ಟ್ರಿಯಲನ್ನು ಅಭಿವೃದ್ಧಿ ಮಾಡಿದಂತೆ ಹೇಗೆ ಸಾರ್ವಜನಿಕ ಸೇವಾ ಸಂಸ್ಥೆಗಳು ನಿಗಮಗಳ ತಾತ್ಕಾಲಿಕ ಸೇವಾ ಸಂಸ್ಥೆಗಳ ನಿಗಮಗಳನ್ನು ಹೇಗೆ ಅಭಿವೃದ್ಧಿಪಡಿಸ್ತೀವಿ, ಅದರ ಕಾರ್ಯಚಟುವಟಿಕೆ ಉತ್ತಮಗೊಂಡಾಗ ಹೇಗೆ ಅದರ ಸೇವಾ ಕ್ಷೇತ್ರದ ವಲಯವನ್ನು ಅಧಿಕಗೊಳಿಸ್ತಾ ಹೋಗ್ತೀವಿ ಅನ್ನಲಿಕ್ಕೆ ರಾಬಿನ್ಸ್ ಅವರು ತಮ್ಮ ವ್ಯಾಖ್ಯಾನ ನೀಡ್ತಾರೆ. ಇನ್ನು ಹೆರಾಲ್ಡ್ ಸೀಟ್ಮ್ಯಾನ್ ಅವರ ಪ್ರಕಾರ ಸಾರ್ವಜನಿಕ ಉದ್ದೇಶವನ್ನು ಸಾಧಿಸಲು ಕಾನೂನಿನ ಅನ್ವಯ ಅಸ್ತಿತ್ವಕ್ಕೆ ಬಂದಿರುವ ಸಂಸ್ಥೆಗಳೇ ಆ್ಯಡ್ ಅಡ್ಯಾಕ್ ಆ್ಯಂಡ್ ಅಡ್ವೈಸರಿ ಬಾಡೀಸ್. ಸಾರ್ವಜನಿಕ ಉದ್ದೇಶ, ಹೌದು, ಸಾರ್ವಜನಿಕ ಉದ್ದೇಶ ಅಂದಾಗ ಸಾರ್ವಜನಿಕರಿಗೆ ಮೂಲಭೂತ ಅವಶ್ಯಕತೆಗಳನ್ನು, ಮೂಲಭೂತ ಕಾನೂನನ್ನು ನೀಡುವಂತಹದ್ದು ಸಾರ್ವಜನಿಕ ಆಡಳಿತದ ಪ್ರಮುಖವಾದಂತಹ ಉದ್ದೇಶ. ವ್ಯವಹರಿಸಬೇಕು, ಪ್ರತಿಯೊಂದನ್ನು ವ್ಯವಹರಿಸಿ ಕಾನೂನಿನ ಅಡಿಯಲ್ಲಿ ಅದನ್ನು ಅಸ್ತಿತ್ವಕ್ಕೆ ತಂದು ಪ್ರತಿಯೊಬ್ಬ ಪ್ರಜೆಗೆ ತಲುಪಿಸುವಂಥದ್ದೇ ಆ್ಯಡ್ ಅಡ್ಯಾಕ್ ಅಡ್ವೈಸರಿ ಬಾಡೀಸ್ನ ಪ್ರಮುಖ ಉದ್ದೇಶ ಮತ್ತು ಗುರಿಯಾಗಿದೆ. ಇನ್ನು ಇಷ್ಟೆಲ್ಲ ತಜ್ಞರು ವ್ಯಾಖ್ಯಾನವನ್ನು ನೀಡಿದಾಗ ಆ್ಯಡ್ ಅಡ್ಯಾಕ್ ಆ್ಯಂಡ್ ಅಡ್ವೈಸರಿ ಬಾಡೀಸ್ ಕೆಲವೊಂದು ಫ್ಯೂಚರ್ಸ್ ಲಕ್ಷಣಗಳನ್ನು ಒಳಗೊಂಡಿರುವಂಥದ್ದನ್ನು ಕಾಣ್ತೀವಿ. ಇಲ್ಲಿ ನೋಡಿ, ಫಸ್ಟ್ ಒನ್ ಹೇಳೋದಾದರೆ ಆರ್ಥಿಕ ಚಟುವಟಿಕೆಯ ಉದ್ದೇಶವನ್ನು ಹೊಂದಿದ್ದು ಲಾಭಕ್ಕಿಂತ ಸಾರ್ವಜನಿಕ ಸೇವಾ ಉದ್ದೇಶವನ್ನು ಹೊಂದಿರುತ್ತವೆ. ಆ್ಯಡ್ ಅಡ್ಯಾಕ್ ಅಡ್ವೈಸರಿ ಬಾಡೀಸ್ ಪ್ರಮುಖವಾಗಿ ಇಟ್ ಮೀನ್ಸ್ ಪ್ರೋಸೆಸ್, ಅದರ ಒಂದು ಕಾರ್ಯಚಟುವಟಿಕೆ ಅನ್ನುವಂಥದ್ದನ್ನು ಒಂದೇ ಒಂದಿರುತ್ತೆ. ಆದರೆ ಇಲ್ಲಿ ನಮಗೆ ಪ್ರಮುಖವಾಗಿ ಒಂದು ಲಾಭ ಗಳಿಕೆ ಮುಖ್ಯವಲ್ಲ. ಅಂದರೆ ಇವತ್ತು ವಾಣಿಜ್ಯ ಕೈಗಾರಿಕಾ ವ್ಯಾಪಾರದಿಂದ ಎಷ್ಟು ನಮಗೆ ಲಾಭವಾಯಿತು ಅನ್ನುವಂಥದ್ದು ಮುಖ್ಯವಾಗಿಲ್ಲ. ಇದರಿಂದ ಸಾರ್ವಜನಿಕ ಸೇವೆಯ ಉದ್ದೇಶ ಗುರಿ ಈಡೇರಿತ, ಇದು ಸಾರ್ವಜನಿಕ ಆಡಳಿತದಲ್ಲಿ ಸಾರ್ವಜನಿಕರಿಗೆ ತಲುಪ್ತಾ ಯಾವುದರಿಂದ? ವ್ಯಾಪಾರ ವಾಣಿಜ್ಯ ವ್ಯವಹಾರದ ಮೂಲಕ. ಅಂದರೆ ಆ್ಯಡ್ ಅಡ್ಯಾಕ್ ಅಡ್ವೈಸರಿ ಬಾಡೀಸ್ ಪ್ರಮುಖ ಉದ್ದೇಶ ಇಲ್ಲಿ ಒಂದು ತಾತ್ಕಾಲಿಕವಾಗಿ ಸಾರ್ವಜನಿಕ ಆಡಳಿತದಲ್ಲಿ ತಾತ್ಕಾಲಿಕವಾದಂತಹ ಒಂದು ಭದ್ರತೆಯನ್ನು ಜನತೆಗೆ, ಯಾವ ವ್ಯವಹಾರವನ್ನು ಆಡಳಿತವನ್ನು ಎಲ್ಲವನ್ನು ಸಹ ಸರ್ಕಾರ ನೋಡಿಕೊಂಡು ಹೋಗುತ್ತೆ. ಹಾಗಾಗಿ ಒಂದು ಸಾಮಾಜಿಕ ಆರ್ಥಿಕ ವಲಯವನ್ನು ನಾವು ಉತ್ತಮವಾಗಿ ಅಭಿವೃದ್ಧಿಗೊಳಿಸಬೇಕು ಅನ್ನುವಂತಹ ಕಾನ್ಸೆಪ್ಟ್ನಿಂದ ಆ್ಯಡ್ ಅಡ್ಯಾಕ್ ಅಡ್ವೈಸರಿ ಬಾಡೀಸ್ ಇಲ್ಲಿರುವಂಥದ್ದು ನಾವು ಕಾಣ್ತೀವಿ. ಇನ್ನು ಸೆಕೆಂಡ್ ಒನ್ ಹೇಳ್ತಾರೆ, ಈ ಒಂದು ಆ್ಯಡ್ ಅಡ್ಯಾಕ್ ಅಡ್ವೈಸರಿ ಬಾಡೀಸು ತಮ್ಮದೇ ಆದ ರೀತಿಯಲ್ಲಿ ಸಿಬ್ಬಂದಿ ವರ್ಗವನ್ನು ನೇಮಕ ಮಾಡಿಕೊಳ್ಬೋದು. ನೀವು ನೋಡಿದ್ದೀರಾ, ಇಲ್ಲಿ
ಪ್ರತಿಯೊಂದು ಕ್ಷೇತ್ರ ವಲಯದಲ್ಲಿ ಹೇಗೆ ಇರುತ್ತೆ, ಇಲ್ಲಿ ಸಾರ್ವಜನಿಕ ಆಡಳಿತದಲ್ಲಿ ಸೇವಾ ಸಿಬ್ಬಂದಿಯನ್ನು ಒಂದು ರೀತಿ ಹೊಂದಿರುತ್ತೆ. ಅದೇ ಸಾರ್ವಜನಿಕ ಆಡಳಿತದಲ್ಲಿ ಮತ್ತೊಂದು ಪ್ರಮುಖವಾದಂತಹ ಪರಿಕಲ್ಪನೆಯಾದಂತಹ ಅಡ್ಯಾಕ್ ಅಡ್ವೈಸರಿ ಬಾಡೀಸು ತನ್ನ ಸಿಬ್ಬಂದಿಗಳನ್ನು ತಾವು ಹೇಗೆ ನೇಮಕಾತಿ ಮಾಡಿಕೊಳ್ಬೇಕು, ಅವರಿಗೆ ಹೇಗೆ ಒಂದು ಸಾರ್ವಜನಿಕ ವಲಯವನ್ನು ಅಭಿವೃದ್ಧಿಪಡಿಸ್ಕೊಳ್ಬೇಕು ಅನ್ನುವಂಥದ್ದನ್ನು ಅದೇ ನೇಮಕಾತಿಯನ್ನು ಮಾಡಿಕೊಂಡು ಅದೇ ಒಂದು ಸರ್ಕಾರಕ್ಕೆ, ಸಾರ್ವಜನಿಕ ಆಡಳಿತಕ್ಕೆ ಎಲ್ಲ ರೀತಿಯಾದಂಥ ಉಪಯುಕ್ತವಾದಂತಹ ಸೇವೆಯನ್ನು ಒದಗಿಸುವಂತಹ ನೇಮಕಾತಿಯ ಒಂದು ಪದ್ಧತಿಯನ್ನು ಹೊಂದಿರುವಂಥದ್ದು ಇದರ ಬಹುದೊಡ್ಡವಾದಂತಹ ಒಂದು ಲಕ್ಷಣದಲ್ಲಿ ಕಾಣ್ತೀವಿ. ಇನ್ನು ಇದರಲ್ಲಿ ಮುಂದಿನದಾಗಿ ನಾವು ನೋಡಿದಾಗ ರಾಜಕೀಯ ಹಸ್ತಕ್ಷೇಪವನ್ನು ಸ್ವತಂತ್ರವಾಗಿರುವುದು, ರಾಜಕೀಯ ಹಸ್ತಕ್ಷೇಪದಿಂದ ಸ್ವತಂತ್ರವಾಗಿದೆ. ಇಲ್ಲಿ ಒಂದು ರೀತಿ ನಾವು ರಾಜಕೀಯ ಅಂತ ಅಂದಾಗ ಸಾರ್ವಜನಿಕ ಆಡಳಿತದಲ್ಲಿ ಅಥವಾ ನಮ್ಮ ರಾಜ್ಯಶಾಸ್ತ್ರದಲ್ಲಿ ನಾವು ರಾಜಕೀಯವನ್ನು ಬಿಟ್ಟು ರಾಜಕೀಯ ಪಕ್ಷ, ಸರ್ಕಾರ ಆಡಳಿತ ಇರಲಿಕ್ಕಾಗಲ್ಲ. ಆದರೆ ಈ ಒಂದು ವ್ಯಾಪಾರ ವಾಣಿಜ್ಯದ ಸೇವೆಯ ಮೂಲಕ ಅಡ್ಯಾಕ್ ಅಡ್ವೈಸರಿ ಬಾಡೀಸ್ ತಮ್ಮ ಸೇವೆಯನ್ನು ನೀಡಬೇಕು ಅಂದಾಗ ಸಂಪೂರ್ಣವಾಗಿ ರಾಜಕೀಯ ಹಸ್ತಕ್ಷೇಪ ಸಲ್ಲದು. ಹೌದು, ಇಲ್ಲಿ ಒಂದು ರೀತಿ ಭ್ರಷ್ಟಾಚಾರಕ್ಕೆ ಎಡೆ ಮಾಡಿಕೊಡಲ್ಲ, ಮತ್ತು ಇಲ್ಲಿ ಒಂದು ಮಿತವ್ಯಯ ಅಂದರೆ ಎಲ್ಲೋ ಒಂದು ದುರ್ಬಳಕೆಯನ್ನು ಮಾಡಿಕೊಳ್ಳುವಂಥದ್ದು ಸಹ ಇಲ್ಲಿ ಹೋಗುತ್ತೆ. ಇಲ್ಲಿ ಎಫಿಷಿಯನ್ಸಿಯನ್ನು, ಕ್ವಾಲಿಟಿಯನ್ನು, ಸಾರ್ವಜನಿಕರಿಗೆ ಬೇಕಾಗಿರುವಂತಹ ಮೂಲಭೂತ ಅವಕಾಶಗಳನ್ನು, ಮೂಲಭೂತ ಅವಶ್ಯಕತೆಗಳನ್ನು ನೀಡುವಂಥದ್ದು ಈ ಅಡ್ಯಾಕ್ ಅಡ್ವೈಸರಿ ಬಾಡೀಸ್ನ ಪ್ರಮುಖವಾದಂತಹ ಉದ್ದೇಶವನ್ನು ಹೊಂದಿದೆ. ಹಾಗಾಗಿ ಸಂಪೂರ್ಣವಾಗಿ ಕೇಂದ್ರ, ರಾಜ್ಯ ಯಾವುದೇ ಒಂದು ವಲಯದಲ್ಲಿ ಇರಲಿ, ಅದನ್ನು ಸಂಪೂರ್ಣವಾಗಿ ಒಂದು ಕಡೆ ನಿರ್ಬಂಧಿಸಿ ಹಸ್ತಕ್ಷೇಪದಿಂದ ಇಲ್ಲದೆ ತನ್ನದೇ ಆದಂಥ ಸ್ವತಂತ್ರವಾಗಿ ಕಾರ್ಯವನ್ನು ನಿರ್ವಹಿಸುವಂತಹ ಒಂದು ಸೇವಾ ಸಂಸ್ಥೆಯಾಗಿರುವಂಥದ್ದನ್ನು ಕಾಣ್ತೀವಿ. ಇನ್ನು ಶಾಸಕಾಂಗದಿಂದ ಶಾಸನವನ್ನು ಒಂದು ಸ್ಪಷ್ಟಪಡಿಸಲ್ಪಟ್ಟಂತಹ ನಿಗಮಗಳು ಈ ಕಾನೂನುಬದ್ಧವಾಗಿಯೇ ಸಹ ಗುರಿ ಮತ್ತು ಅಧಿಕಾರದ ಒಂದು ಕಾರ್ಯವನ್ನು ಹೊಂದಿ ಈ ಒಂದು ಕಾರ್ಯಗಳನ್ನು ನಿರ್ವಹಿಸುವಂಥದ್ದು ಅಡ್ಯಾಕ್ ಅಡ್ವೈಸರಿ ಬಾಡೀಸ್ನ ಪ್ರಮುಖವಾದಂಥ ಉದ್ದೇಶ. ಹೌದು, ಇಲ್ಲಿ ನಮಗೆ ಶಾಸಕಾಂಗದಿಂದ ಶಾಸನಗಳು ಮೊದಲು ಸ್ಪಷ್ಟವಾಗಿ ಎಲ್ಲವೂ ಸಹ ನಮಗೆ ನಿರ್ಧಾರವಾಗಬೇಕು. ಉದಾಹರಣೆಗೆ ಈಗ ನಾವು ಒಂದು ಹೈವೇಯನ್ನು ಮಾಡಬೇಕು ಅಂದಾಗ ಸಾರ್ವಜನಿಕ ವಲಯದಲ್ಲಿ ಮಾಡುವಂಥದ್ದು ಬಹಳ ಕಷ್ಟವಾಗಿದೆ. ಆ ಹೈವೇ ರೋಡ್ಸ್, ನ್ಯಾಷನಲ್ ಹೈವೇ ರೋಡ್ಸ್ ಮಾಡಲಿಕ್ಕೆ ನಮ್ಮಲ್ಲಿ ಅಷ್ಟೊಂದು ಸಾಕಷ್ಟಿಲ್ಲ. ಅದಕ್ಕೆ ನಾವು ಏನು ಮಾಡ್ತೀವಿ, ಅದನ್ನು ಖಾಸಗಿ ಒಂದು ಸಹಭಾಗಿತ್ವದಲ್ಲಿ ಅಥವಾ ಒಂದು ವಾಣಿಜ್ಯ ವ್ಯವಹಾರದ ದೃಷ್ಟಿಕೋನದಿಂದ ಅದನ್ನು ಸರ್ಕಾರಿ ಸೇವಾ ಸಂಸ್ಥೆಗಳ ಒಂದು ವ್ಯಾಪ್ತಿಗೆ ಸೇರಿಸ್ಕೊಂಡು ಜಾಯಿಂಟಾಗಿ ಇವತ್ತು ಮಾಡಿ ಇಂತಿಷ್ಟು ವರ್ಷಗಳ ಕಾಲ ಅದನ್ನು ಒಂದು ಒಡೆತನಕ್ಕೆ ಬಿಟ್ಕೊಟ್ಟು ನಂತರ ಅದನ್ನು ಸರ್ಕಾರಕ್ಕೆ ಸೇರಿಸುವಂಥದ್ದನ್ನು ನೋಡ್ತೀವಿ. ಅಂದರೆ ಇಲ್ಲಿ ಖಾಸಗಿ ಒಂದು ಹೂಡಿಕೆಯ ಆಧಾರದ ಮೇಲೆ ಸಾರ್ವಜನಿಕ ಆಡಳಿತವನ್ನು ಎಷ್ಟರ ಮಟ್ಟಿಗೆ ಅಭಿವೃದ್ಧಿಪಡಿಸ್ಕೊಳ್ಬೋದು ಅನ್ನುವಂಥದ್ದನ್ನು ಅಡ್ಯಾಕ್ ಅಡ್ವೈಸರಿ ಬಾಡೀಸ್ನಲ್ಲಿ ಕಾಣ್ತಾ ಹೋಗ್ತೀವಿ. ಇನ್ನು ನೆಕ್ಸ್ಟ್ ಹೇಳ್ತಾರೆ, ಇಲ್ಲಿ ಪ್ರಮುಖವಾಗಿ ಸರ್ಕಾರ ಈಗಾಗಲೇ ರೂಪಿಸಿದಂತಹ ನೀತಿ ನಿಯಮಗಳ ಜೊತೆಗೆ, ಅಂದರೆ ಈಗ ಸಾಕಷ್ಟು ರೀತಿಯಲ್ಲಿ ಸಾರ್ವಜನಿಕ ಆಡಳಿತದ ನೀತಿ ನಿಯಮಗಳು ಇದ್ದಾವೆ. ಏನೆಲ್ಲ ಗೊತ್ತಿದೆ ನಮಗೆ, ಶಾಸಕಾಂಗ ಏನು ಮಾಡುತ್ತೆ, ಕಾರ್ಯಾಂಗ ಏನು ಮಾಡುತ್ತೆ, ನ್ಯಾಯಾಂಗ ಎಲ್ಲದೂ ಗೊತ್ತಿದೆ ನಮಗೆ. ಮತ್ತು ಆಡಳಿತ ನಡೆಸಬೇಕು ಅಂದಾಗ ವ್ಯವಹಾರ ಹೇಗಿರಬೇಕು, ಮಾರ್ಗದರ್ಶನ ಹೇಗಿರಬೇಕು ಅನ್ನುವಂಥದ್ದು. ಹಾಗಾಗಿ ಸರ್ಕಾರ ಈಗಾಗಲೇ ರೂಪಿಸಿದಂತಹ ಒಂದು ನೀತಿ ನಿಯಮಗಳ ಒಂದು ಜೊತೆಗೆ ನಿಗಮಗಳು ಕೂಡ ತಮ್ಮ ಎಲ್ಲ ಅಗತ್ಯಗಳಿಗೆ ತಕ್ಕಂತಹ ನೀತಿಯ ನಿಯಮಗಳನ್ನು ಈ ಅಡ್ಯಾಕ್ ಅಡ್ವೈಸರಿ ಬಾಡೀಸು ನಡೆಸ್ಕೊಂಡು ಹೋಗುವಂತಹ ಒಂದು ಪ್ರಮುಖ ಜವಾಬ್ದಾರಿಯನ್ನು ಇದರ ಲಕ್ಷಣದಲ್ಲಿ ಕಾಣ್ತೀವಿ. ಹೌದು, ಈಗ ಇರುವಂತಹ ರೂಲ್ಸ್ ರೆಗ್ಯುಲೇಷನ್ಸನ್ನು ನಾವು ಮುಂದುವರಿಸ್ಕೊಂಡು ಹೋಗಿ ಅದಕ್ಕೇನೆಲ್ಲ ರೀತಿಯಾದಂತಹ ಕಾನೂನಿನಲ್ಲಿ ಅವಕಾಶಗಳು ಬೇಕು, ಕಾನೂನಿನ ಚೌಕಟ್ಟಿನಲ್ಲಿ ಅವುಗಳನ್ನು ಹೇಗೆ ನಾವು ವ್ಯವಹರಿಸಬೇಕು, ಕಾನೂನಿನ ಅಡಿಯಲ್ಲಿ ಹೇಗೆ ವ್ಯವಹರಿಸಲಿಕ್ಕೆ ಸಾಧ್ಯವಾಗ್ತಾ ಇದೆಯೋ ಇಲ್ವೋ ಅನ್ನುವಂಥದ್ದನ್ನು ನೋಡುವಂಥದ್ದು. ಈಗ ನೋಡಿ, ಪ್ರಮುಖವಾಗಿ ರೈಲ್ವೇನಲ್ಲಿ ತೆಗೆದುಕೊಂಡು ಹೋದಾಗ ಮೊದಲಿನಿಂದ ಏನಿದೆ ಅವು ಇವತ್ತಿಗೂ ಸಹ ಇದೆ ಕಾನೂನು. ಅಂದರೆ ಮುಂದುವರಿಸ್ಕೊಂಡು ಹೋಗ್ಬೋದು, ಆದರೆ ಅಗತ್ಯವಿದ್ದಾಗ ತೆಗೆಯುವಂತಹ ಅಧಿಕಾರವನ್ನು ನಾವು ಪ್ರಮುಖವಾಗಿ ಸರ್ಕಾರಕ್ಕೆ ಅಲ್ಲಿ ಒಂದು ರೀತಿ ಆಡಳಿತಕ್ಕೆ ಬಿಡ್ತೀವಿ. ಹಾಗಾಗಿ ಅಲ್ಲಿ ಆ ನಿಗಮ ಮಂಡಳಿಗಳೆಲ್ಲವೂ ಸಹ ಅದರ ಪ್ರಮುಖ ಉದ್ದೇಶ ಏನಾಗಿರಬೇಕು, ಸಾರ್ವಜನಿಕರಿಗೆ ಉಪಯುಕ್ತವಾದಂತಹ ಸೇವಾ ಸೌಲಭ್ಯಗಳನ್ನು ನೀಡುವಂತಹ ಆಧಾರದ ಮೇಲಿದ್ದಾಗ ಮಾತ್ರ ಈ ಅಡ್ಯಾಕ್ ಅಡ್ವೈಸರಿ ಬಾಡೀಸ್ನ ಪ್ರಮುಖವಾದಂತಹ ಉದ್ದೇಶ, ಗುರಿ ಮತ್ತು ಅದರ ಲಕ್ಷಣಗಳು ಈಡೇರಿಸಲಿಕ್ಕೆ ಸಾಧ್ಯವಾಗುತ್ತದೆ ಅಂತ ತಿಳಿಯಪಡಿಸಲಾಗಿದೆ. ಇನ್ನು
ಈ ಇಷ್ಟೆಲ್ಲ ಲಕ್ಷಣಗಳನ್ನು ಹೊಂದಿದೆ ಅಂದಾಗ ಈ ಅಡಾಕ್ ಅಡ್ವೈಸರಿ ಬಾಡೀಸ್ ಕೆಲವೊಂದು ಜವಾಬ್ದಾರಿಗಳನ್ನು ಹೊಂದಿದೆ ಅಂತ ಇಲ್ಲಿ ಹೇಳ್ತಾರೆ. ಅಂದರೆ ಸಾರ್ವಜನಿಕ ಉದ್ದೇಶಕ್ಕಾಗಿಯೇ ಸಹ ಇವು ಅಸ್ತಿತ್ವಕ್ಕೆ ಬಂದಿರುವುದರಿಂದ ಈ ಒಂದು ಅಡಾಕ್ ಅಡ್ವೈಸರಿ ಬಾಡೀಸು ಆಡಳಿತದಲ್ಲಿ ಆರ್ಥಿಕತೆಯ ಸ್ವಾಯತ್ತತೆ ಮತ್ತು ರಾಜಕೀಯ ಹಸ್ತಕ್ಷೇಪದಿಂದ ಮುಕ್ತವಾಗಿರುವುದರ ಮೂಲಕ ಹೇಗೆ ತನ್ನ ಆಡಳಿತ ಜವಾಬ್ದಾರಿಯನ್ನು ರೆಸ್ಪಾನ್ಸಿಬಿಲಿಟಿಯನ್ನು ಹೇಗೆ ಸಾರ್ವಜನಿಕ ವಲಯಕ್ಕೆ ನೀಡುತ್ತೆ ಅನ್ನುವಂಥದ್ದನ್ನು ಇಲ್ಲಿ 3 ಪಾಯಿಂಟ್ಸ್ನಲ್ಲಿ ಹೇಳ್ತಾರೆ. ಒಂದು ಆಡಳಿತದ ನಿಯಂತ್ರಣ, ಇನ್ನೊಂದು ಹಣಕಾಸಿನ ನಿಯಂತ್ರಣ, ಇನ್ನೊಂದು ಶಾಸಕಾಂಗದ ನಿಯಂತ್ರಣ. ಇಲ್ಲಿ ಪ್ರಮುಖವಾಗಿ ಆಡಳಿತ, ಹಣಕಾಸು, ಶಾಸಕಾಂಗ ಈ 3 ಸಹ ನಮಗೆ ಉತ್ತಮವಾಗಿ ಮಾರ್ಗದರ್ಶನವನ್ನು ನೀಡಿದಾಗ ಇಡೀ ರೋಲ್ ಏನಿದೆ ಸಾರ್ವಜನಿಕ ಆಡಳಿತದ ಕಾರ್ಯವ್ಯಾಪ್ತಿ ಎಲ್ಲವೂ ಸಹ ಸಂಪೂರ್ಣವಾಗಿ ನಮಗೆ ನೀಡಲಿಕ್ಕೆ ಸಾಧ್ಯವಾಗುತ್ತೆ. ಇದರಲ್ಲಿ ಯಾವುದೊಂದು ಏರುಪೇರು ಆದರೂ ಸಹ ಬಹಳ ಒಂದು ಅಡಾಕ್ ಅಡ್ವೈಸರಿ ಬಾಡೀಸ್ ತನ್ನ ಅಸ್ತಿತ್ವವನ್ನು ಕಳೆದುಕೊಳ್ಳುವಂಥದ್ದು ಬಹಳ ಒಂದು ಅದರ ಲೂಸ್ನೆಸ್ಸನ್ನು ಕಾಣ್ತೀವಿ. ಹಾಗಾಗಿ ಇಲ್ಲಿ ಆಡಳಿತ ಸಂಪೂರ್ಣವಾಗಿ ನಿಯಂತ್ರಣವನ್ನು ಹೊಂದಿರಲೇಬೇಕು, ಹಣಕಾಸಿನ ಸ್ಥಿತಿಗತಿ ಉತ್ತಮವಾಗಿರಲೇಬೇಕು ನಮಗೆ. ಇನ್ನು ಶಾಸಕಾಂಗದಲ್ಲಿ ಶಾಸನ ರಚಿಸಿದಾಗ ಅದಕ್ಕೆ ಮಸೂದೆ ಮೇಲೆ ಚರ್ಚೆ ಆಗುವಂಥದ್ದು, ಅದಕ್ಕೆ ನಿಲುವಳಿ ಸೂಚನೆ ಮಾಡುವಂಥದ್ದು, ಪ್ರತಿಯೊಂದು ವಿಷಯಗಳಲ್ಲೂ ಸಹ ಅಡಾಕ್ ಅಡ್ವೈಸರಿ ಬಾಡೀಸು ತನ್ನ ರೆಸ್ಪಾನ್ಸಿಬಿಲಿಟಿಯನ್ನು ತೆಗೆದುಕೊಂಡು ತನ್ನ ಜವಾಬ್ದಾರಿಯನ್ನು ಉತ್ತಮವಾಗಿ ನಿರ್ವಹಿಸುತ್ತದೆ ಅಂತ ಹೇಳ್ಬೋದಾಗಿದೆ. ಕೊನೆಯದಾಗಿ ಈ ಅಡಾಕ್ ಅಡ್ವೈಸರಿ ಬಾಡೀಸ್ ನಮ್ಮ ಸಾರ್ವಜನಿಕ ಆಡಳಿತದಲ್ಲಿ ಒಂದು ಉತ್ತಮ ಪರಿಕಲ್ಪನೆಗಳಾಗಿ ಸರ್ಕಾರ ಮತ್ತು ಸರ್ಕಾರಕ್ಕೆ ಮಾರ್ಗದರ್ಶನವನ್ನು ನೀಡಿ ಸರ್ಕಾರದ ಉದ್ದೇಶಗಳನ್ನು ಆರ್ಥಿಕ ಮತ್ತು ಸಾಮಾಜಿಕ ಒಂದು ಸೇವಾ ವಲಯಗಳನ್ನು ಉತ್ತಮಪಡಿಸಲಿಕ್ಕೆ ವಾಣಿಜ್ಯ ಮತ್ತು ವ್ಯಾಪಾರೋದ್ಯಮ ವಲಯವನ್ನು ಇತರ ನಿಗಮ ಮಂಡಳಿಗಳಲ್ಲಿ ಬಂಡವಾಳವನ್ನು ಹೂಡಿ ಅವುಗಳ ಮೂಲಕ ಹೇಗೆ ಕಾರ್ಯ ಚಟುವಟಿಕೆಯ ಮೂಲಕ ಆರ್ಥಿಕತೆಯನ್ನು ಸರಿದೂಗಿಸಬೇಕು, ಆರ್ಥಿಕತೆಯನ್ನು ಅಭಿವೃದ್ಧಿಪಡಿಸಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಸಾರ್ವಜನಿಕ ಸೇವಾ ವಲಯವನ್ನು ಅಭಿವೃದ್ಧಿಪಡಿಸುವುದರಲ್ಲಿ ಈ ಅಡಾಕ್ ಅಡ್ವೈಸರಿ ಬಾಡೀಸ್ನ ಒಂದು ಪಾತ್ರ ಬಹಳ ಮುಖ್ಯವಾಗಿದೆ ಅಂತ ಭಾವಿಸ್ತೇನೆ. ಥ್ಯಾಂಕ್ ಯು.